ಇವತ್ತು ನಾವೊಂದು ತುಂಬ ಪವಾಡ ಮತ್ತು ಶಕ್ತಿ ಇರುವಂಥ ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಅದು ಯಾವುದು ಅಂದರೆ ಕರ್ನಾಟಕದ ಚನ್ನಪಟ್ಟಣದ ಹತ್ರ ಇರುವ ಗೌಡಗೆರೆಯಲ್ಲಿ ಶ್ರೀ ಚಾಮುಂಡೇಶ್ವರಿ ಬಸಪ್ಪನವ್ರ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ತುಂಬ ವಿಶೇಷತೆಗಳಿದೆ. ಅದೆಲ್ಲ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಈ ದೇವಸ್ಥಾನದಲ್ಲಿ ಯಾರೇ ಮನಸಾರೆ ಭಕ್ತಿಯಿಂದ ಬಂದು ಏನೇ ಬೇಡ್ಕೊಂಡ್ರು ಅದು ಖಂಡಿತವಾಗ್ಲೂ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಇಲ್ಲಿ ಈ ಅಮ್ಮನವ್ರ ಹತ್ರ ಬಂದು ಹರಕೆ ರೂಪದಲ್ಲಿ ಈ ಥರ ತೆಂಗಿನಕಾಯಿಗಳನ್ನ 7 ವಾರ 9 ವಾರ ಅವ್ರಿಗೆ ಎಷ್ಟು ವಾರ ಆಗುತ್ತೋ ಅಷ್ಟು ವಾರ ಬೇಡ್ಕೊಂಡು ಹೋಗಿ ಕಟ್ಟಿದ್ರೆ ಅವ್ರ ಹರಕೆ ಖಂಡಿತವಾಗ್ಲೂ ಪೂರೈಸುತ್ತಂತೆ. ಆ ಥರ ಇಲ್ಲಿ ಎಷ್ಟು ಸಾವಿರ ಗಟ್ಟಲೆ ತೆಂಗಿನಕಾಯಿಗಳನ್ನ ಕಟ್ಟಿದ್ದಾರೆ ಅಂತ ನೀವೇ ನೋಡ್ಬೋದು. ಇಲ್ಲಿ ರಾಮ್ ಸೇತುವೆ ಕಟ್ಟಕ್ಕೆ ಬಳಸಿದಂಥ ಒಂದು ಕಲ್ಲನ್ನ ಇಟ್ಟಿದ್ರು. ಆ ಕಲ್ಲು ನೀರಲ್ಲಿ ತೇಲುತ್ತೆ ಅಂದರೆ ಅದು ಎಷ್ಟು ತೂಕ ಕಡಿಮೆ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ತಲೆ ಮೇಲೆ ಇಟ್ಕೊಂಡು ನೋಡಿದಾಗೆ ಗೊತ್ತಾಗಿದ್ದು ಅದು ನಿಜವಾಗ್ಲೂ ಎಷ್ಟು ತೂಕ ಇರುತ್ತೆ ಅಂತ. ಆದರೂ ಅದು ನೀರಲ್ಲಿ ಹೆಂಗೆ ತೇಳುತ್ತೋ ಆ ದೇವರಿಗೆ ಗೊತ್ತು. ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಈ ಅಮ್ಮನವರ ವಿಗ್ರಹ. ಇದು ಭೂಮಿಯಿಂದ 60 ಅಡಿ ಎತ್ತರದಲ್ಲಿ ವಿಶ್ವದಲ್ಲಿ ಅತಿ ದೊಡ್ಡ ವಿಗ್ರಹನ ಹೆಗ್ಗಳಿಕೆ ಪಡ್ಕೊಂಡಿದೆ. ಈ ವಿಗ್ರಹದ ಇನ್ನೊಂದು ವಿಶೇಷತೆ ಏನಂದರೆ ಇದು ಪಂಚಲೋಹಗಳಿಂದ ಮಾಡಿರೋದು. ಇದು ಒಟ್ಟು 35,000 kg ತೂಕದ್ದು. ಆದರೆ ಇದಕ್ಕೆ ಬಳಸಿರುವಂಥ ಪಂಚಲೋಹಗಳೇನಿದೆ ಅಲ್ವಾ, ಅದೆಲ್ಲ ಬಂದಿದ್ದು ಸುತ್ತಮುತ್ತ ಹಳ್ಳಿ ಜನರಿಂದ. ಸುತ್ತಮುತ್ತ ಹಳ್ಳಿನ ಜನರು ಅವ್ರ ಮನೆಯಲ್ಲಿದ್ದ ಹಳೆ ತಾಮ್ರ, ಹಿತ್ತಾಳೆ ಅಥವಾ ಅವ್ರ ಕಿವಿಯಲ್ಲಿದ್ದು ಆಲೆಗಳು, ಕಾಲಲ್ಲಿದ್ದ ಗೆಜ್ಜೆಗಳು, ಈ ಥರ ಚಿನ್ನ ಬೆಳ್ಳಿ ಎಲ್ಲವನ್ನು ಕೊಟ್ಟು ಒಟ್ಟಿಗೆ ಸಂಗ್ರಹಿಸಿ ಕಟ್ಟಿರುವಂಥ ವಿಗ್ರಹ ಇದು. ಹಾಗೆ ಈ ಅಮ್ಮನವರಿಗೆ 18 ಕೈಗಳಿರೋದನ್ನ ನಾವಿಲ್ಲಿ ನೋಡ್ಬೋದು. ಈ ಭೂಮಿ ಮೇಲೂ 18 ಶಕ್ತಿಪೀಠಗಳಿದೆ. ಈ ತಾಯಿಯನ್ನು ನೋಡಿದ್ರೆ ಆ 18 ಶಕ್ತಿಪೀಠಗಳು ನೋಡ್ದಂಗೆ. ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಈ ಬಸಪ್ಪನವರು. ಈ ಬಸಪ್ಪನ ನೋಡಕ್ಕಂತಾನೆ ಸಾವಿರಾರು ಜನ ಭಕ್ತಾದಿಗಳು ಇಲ್ಲಿ ಬರ್ತಾರೆ. ನಾವು ಹೋಗಿದ್ದು ಸಂಜೆ ಹೊತ್ತಾಗಿದ್ದರಿಂದ ಅವರು ಬೆಳಗಿಂದ ಎಲ್ಲರಿಗೂ ಆಶೀರ್ವಾದ ಕೊಟ್ಟು ಸುಸ್ತಾಗಿತ್ತು. ನೀವು ಅವ್ರ ಹತ್ರ ಆಶೀರ್ವಾದ ಪಡ್ಕೊಳ್ಬೇಕಂದ್ರೆ ಬೆಳಗ್ಗೆ ಹೊತ್ತಲ್ಲಿ ಬರೋದೇ ಒಳ್ಳೆಯದು. ನೀವಿಲ್ಲಿ ನೋಡ್ಬೋದು ಅವರು ಎಷ್ಟು ಸುಸ್ತಾಗಿ ಆರಾಮಾಗಿ ಮಲಗಿದಾರಂತ. ಈ ಬಸಪ್ಪನವ್ರನ್ನ ತುಂಬ ಭಕ್ತಿಯಿಂದ ಜನಗಳು ಪೂಜಿಸ್ತಾರೆ. ಇವ್ರ ದರ್ಶನ ಆದಮೇಲೆ ತಾಯಿ ಹತ್ರ ಬಂದು ಹರಕೆ ತೆಂಗಿನಕಾಯಿ ತಗೊಂಡ್ವಿ. ಅದಾದಮೇಲೆ ಈ ಬಸಪ್ಪನ ಗದ್ದಿಗೆ ಸುತ್ತು 7 ಸುತ್ತು ಹಾಕಬೇಕಂತೆ. ಇದೇನಪ್ಪ ಅಂದರೆ ಇವಾಗ ನಾವು ನೋಡಿದ ಬಸಪ್ಪನಿಗೆ ಮುಂಚೆ ಇದ್ದ ಬಸಪ್ಪ ಇವರು ತೀರ್ಕೊಂಡ್ಮೇಲೆ ಅವರ ಸಮಾಧಿನೇ ಒಂದು ದೇವಸ್ಥಾನದ ಥರ ಪೂಜಿಸ್ತಾರೆ. ಇವ್ರ ಗದ್ದುಗೆ ಸುತ್ತು 7 ಸುತ್ತು ಹಾಕಿ ಆಮೇಲೆ ಇಲ್ಲಿ ತೆಂಗಿನಕಾಯಿನ ಕಟ್ಟಿ ಈ ರೀತಿ ಹರಕೆ ಮಾಡಿಕೊಂಡು ತೆಂಗಿನಕಾಯಿ ಕಟ್ಟಿ 7 ವಾರ 9 ವಾರ ನಿಮ್ಗೆ ಹೆಂಗಾಗುತ್ತೋ ಹಂಗೆ ಕಟ್ಟಿದ್ರೆ ನೀವು ಅಂದ್ಕೊಂಡಿದ್ದಾಗುತ್ತೆ ಅನ್ನೋ ನಂಬಿಕೆ ಇದೆ. ಅದಕ್ಕೆ ಎಲ್ಲ ಎಷ್ಟು ಜನ ಬಂದಿದ್ದಾರೆ ಅಂತ ನೀವೇ ನೋಡ್ಬೋದು. ಮತ್ತು ಎಷ್ಟು ಜನ ತೆಂಗಿನಕಾಯಿ ಈಗಾಗಲೇ ಕಟ್ಟಿ ಹೋಗಿದ್ದಾರೆ ಅಂತಲೂ ನೋಡ್ಬೋದು. ಹಾಗೆ ನಾವು ಕೂಡ ಬೇಡ್ಕೊಂಡು ಹರಕೆ ತೆಂಗಿನಕಾಯಿನ ತಗೊಂಡು 7 ಸುತ್ತು ಆದಮೇಲೆ ಒಂದು ಜಾಗ ಹುಡುಕಿದ್ವಿ. ಅಲ್ಲಿ ತೆಂಗಿನಕಾಯಿನ ಕಟ್ಟಿ ಬೇಡ್ಕೊಂಡು ಹೋದ್ವಿ. ನೋಡಿದ್ರಲ್ಲ ಈ ಕ್ಷೇತ್ರದ ವಿಶೇಷತೆಗಳೇನೆಲ್ಲ ಇದೆ ಅಂತ. ನೀವು ಯಾವಾಗಾದರೂ ಈ ಕ್ಷೇತ್ರಕ್ಕೊಮ್ಮೆ ಭೇಟಿ ಕೊಡಿ.